ನಮಸ್ಕಾರ. ನಾನು ಬೆಂಗನಹಳ್ಳಿ ಲೇಕ್ನ ನಾರ್ತ್ ಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನೋಡಿ ಗಬ್ಬೆದ್ದು ನಾರ್ತಾ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಯಾರೂ ಬರೋಕ್ಕೂ ಆಗ್ತಾಯಿಲ್ಲ. ಸೊ ಸಿಟಿ ಒಳಗಡೆ ಇದ್ರೂ ಇದರೊಳಗಡೆ ಯಾರೂ ಬರೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಇದು ಯಾವುದೇ ಡೆವಲಪ್ಮೆಂಟ್ ಇಲ್ಲದೆ ಈ ಥರ ಹಾಳಾಗಿದೆ ಕೆರೆ. ಸೊ ತುಂಬ ವೀಡ್ಸ್ ಎಲ್ಲ ಬೆಳ್ಕೊಂಡು ಇದಾಗಿದೆ. ನೀರು ಕುಡಿದು ಬೆಳೆದಂಥದ್ದು, ಈಜು ಕಲ್ತಿದ್ದಂಥದ್ದು ಈ ಕೆರೆ ಇವತ್ತು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ಆ ಪಾರ್ಟ್ ಮಾತ್ರ ಡೆವಲಪ್ ಮಾಡಿದ್ದಾರೆ, ಈ ಪಾರ್ಟ್ನ ಹಂಗೆ ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಯಾರೂ ಬರೋಕ್ಕೂ ಆಗ್ತಾಯಿಲ್ಲ. ಸೊ ಮ್ಯಾಪಲ್ಲೂ ಇದೆ, ನಾನು 1938 ಅಲ್ಲಿನ ಒಂದು ಮ್ಯಾಪ್ಸು ಸಿಕ್ತು ಹಳೇದು. ಸೊ ಆ ಮ್ಯಾಪ್ ಪ್ರಕಾರ ನೋಡೋದಾದರೆ ಈ ಕೆರೆ ಅಲ್ಲಿವರೆಗೂ ಇದೆ. ಸೊ ಆದ್ದರಿಂದ ಕನ್ಸರ್ನ್ ಅಥಾರಿಟೀಸನ್ನು ಇದನ್ನು ಒಂದು ಡೆವಲಪ್ ಮಾಡಬೇಕು. ಇದನ್ನು ಬೆಂಗನಹಳ್ಳಿ ಲೇಕ್ ಏನಿದೆಯೋ ಅಲ್ಲಿ ನೋಡಿ, ಅಲ್ಲಿದೆ, ಅದು ಡೆವಲಪ್ ಆಗಿದೆ. ಸೊ ಇದರ ಇನ್ನರ್ಧ ಭಾಗ ಇದು ಆಗಿದೆ. ಬಿಕಾಸ್ ಆಫ್ ಇದು ರೈಲ್ವೆ ಟ್ರ್ಯಾಕು ಸೆಂಟ್ರಲ್ ಬಂದಿರೋದ್ರಿಂದ ಸೊ ನಮಗೆ ಬೇಕಾಗಿರೋದು ಆಕ್ಸೆಸ್ಗೆ ಒಂದೇ ಒಂದು ಎರಡು ROB ಅಂದರೆ ಒಂದು ಅಂಡರ್ ಪಾಸ್ ಥರ ಇಲ್ಲಿ ಮಾಡಿದ್ದಾರೆ, ಇಲ್ಲಿ ನೀರು ಹೋಗೋಕ್ಕೆ. ಅದೇ ರೀತಿ ಇಲ್ಲಿ ನೋಡಬೇಕು, ಹೊಸದಾಗಿ ಇಲ್ಲಿ ಅಂಡರ್ ಪಾಸ್ ಮಾಡಿದ್ದಾರೆ. ಈ ಅಂಡರ್ ಪಾಸ್ ಮಾಡಿರೋದ್ರಿಂದ ಆಕ್ಸೆಸಬಿಲಿಟಿ ನೀರು ಬರುತ್ತೆ. ಸೊ ಇಲ್ಲಿ ಈ ಭಾಗದಲ್ಲಿ ಅಂದರೆ ಈಸ್ಟು ಮತ್ತು ಆ ಕಡೆ ವೆಸ್ಟ್ ಭಾಗದಲ್ಲಿ ಒಂದು ROB ಮಾಡಿದ್ರೆ, ಅಂದರೆ ರೈಲ್ವೆ ಚಿಕ್ಕದಾಗಿ ಒಂದು ಬ್ರಿಡ್ಜ್ ಮಾಡಿದ್ರೆ ವಾಕಬಲ್ಗೆ ಈ ಭಾಗನೂ ಅಕ್ಸೆಸ್ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಕನ್ಸರ್ನ್ ಅಥಾರಿಟೀಸ್ ಹತ್ರ ಇದನ್ನು ಡೆವಲಪ್ ಮಾಡಿದ್ರೆ ಈ ಸುತ್ತಮುತ್ತಲಿನ ಪರಿಸರ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾವೇನಿದೆಯೋ ಬ್ರಿಂಗ್ ಬ್ಯಾಕ್ ದ ಗ್ಲೋರಿ ಆಫ್ ದಿ ಲೇಕ್ ಬೆಂಗಳೂರದು, ಅದನ್ನು ಮರಳಿ ವಾಪಸ್ ಪಡೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಭಾಗದಲ್ಲಿ.